ಧನ್ವೀರ್ ಅವ್ರಿಗೆ ತಲೆನೋವು ಬಂದ್ರೆ ಯಾವ ಟ್ಯಾಬ್ಲೆಟ್ ಡೋಲೋ 650 ಕೊಡ್ತೀನಿ ನಾನು. ಅದೊಂದೇನಾ? ಒಂದೇ ಸ್ಯಾರಡಾನ್ ತಲೆನೋವಿಗೆ ಪರಿಹಾರ. ಕೆಲವ್ರಿಗಂತೂ ನನ್ನ ಹೆಸರು ಗೊತ್ತಿಲ್ಲ, ಬ್ಯಾಂಗಲ್ ಬಂಗಾರಿ ಅಂತಾನೆ ಮಾತಾಡಿಸ್ತಾರೆ. ಸೊ he's been so loyal to his brother ಅಂತ. ನನಗೆ ಆಕ್ಟ್ರೆಸ್ಸೇ ಆಗ್ಬೇಕು ಅಂತ ಫೀಲ್ ಬಂದಿದೆ ಆಫ್ಟರ್ ಐ ಸೈನ್ ಸಲಗ. ನಾನು ಏನೋ ಒಂದು ಅಚೀವ್ ಮಾಡ್ಬೇಕಂತ ಇದೀನಿ. ಅಚೀವ್ ಮಾಡೋರ್ಗು ಮತ್ತೆ ನೀವು ಧನ್ವೀರ್ ಅವರಿಗೆ ಅವರ ಒಂದು ಕೇಸ್ನಲ್ಲಿ ಏನಾದ್ರು ಹೆಲ್ಪ್ ಮಾಡ್ತಾ ಇರ್ತೀರಾ ಹೇಗೆ? ಆಯ್ತು, ಬಂದ್ಬಿಡಿ, ಕತೆ ಹೇಳ್ತೀನಿ. 27ನೇ ತಾರೀಕು ಸಿನಿಮಾ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 27 ಹಯಗ್ರೀವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಚಿತ್ರದ ಹೀರೋಯಿನ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸೊ ಇವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಹೇಳಿದ್ರೆ, ಇವರು ಹೊರಗಡೆ ಹೋದಾಗ ಬಸ್ಸಲ್ಲಿ ಮತ್ತೆ ಟ್ರೈನ್ನಲ್ಲಿ ವಿಂಡೋ ಸೀಟಲ್ಲಿ ರಾಯಲ್ ಆಗಿ ಕೂತ್ಕೊಂಡಿರುವಂಥವ್ರು. ಆ್ಯಂಡ್ ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ನಮ್ಮ ಕರುನಾಡಿನ ಬಂಗಾರಿ ಅಂತಾನೆ ಹೇಳ್ಬೋದು. ಒನ್ ಅಂಡ್ ಓನ್ಲಿ ಬ್ಯಾಂಗಲ್ ಬಂಗಾರಿ ಸಂಜನಾ ಆನಂದ್ ಅವ್ರಿಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಎಸ್, ಹಯಗ್ರೀವದಲ್ಲಿ ಡಾಕ್ಟರ್ ಆಗ್ಬಿಟ್ಟಿದ್ದೀರಾ. ಓಕೆ, ಸೊ ಈಗ ಆ ಡಾಕ್ಟರ್ ಪದವಿನ ನಾವು ಟೆಸ್ಟ್ ಮಾಡ್ಬೇಕು ಅಂತ ಕೇಳಿ ಬಂದಿದ್ದೀವಿ. ಅಯ್ಯೋ ಇಲ್ಲ, ನಾನು 5 ವರ್ಷ MBBS ಮಾಡಿ ಬಂದಿರೋ ಡಾಕ್ಟರ್ ಅಲ್ಲ. 5 ದಿವಸ MBBS ಮಾಡಿ ಬಂದಿರೋ ಡಾಕ್ಟರ್. ಹೌದು, ಪಾತ್ರಕ್ಕಾಗಿ 3 ದಿನ ಡಾಕ್ಟರ್ ಕೋಟ್ ಹಾಕಿ ಡಾಕ್ಟರ್ ಆಗಿರೋದಷ್ಟೇ. ಎಸ್, ಸೊ ವೆಲ್, ಹಯಗ್ರೀವ ಅಂದಿದ ತಕ್ಷಣನೇ ನಿಮಗೆ ಎಷ್ಟು ಹತ್ರಕ್ಕೆ ರಿಲೇಟ್ ಆಗುತ್ತೆ ಅಂಡ್ ಯಾವ ರೀತಿಯಾಗಿ ಒಂದು ಪಾತ್ರ ಮೂಡ್ ಬಂದಿದೆ? Of course, ಹಯಗ್ರೀವ ವೆರಿ ವೆರಿ ಸ್ಪೆಷಲ್. ಐ ಥಿಂಕ್ 2024 ಅಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರಾಜೆಕ್ಟ್ ಇದು. ಫೆಬ್ಬಲ್ಲೇನೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಆದಂತ ಸಿನಿಮಾ. ಅಂದ್ರೆ ನಂಗೆ ನರೇಶನ್ ಕೇಳ್ಬೇಕಂದ್ರೆ ಆ ಪ್ಲಾಟ್ ಕೇಳಿನೇ ನಂಗೆ ತುಂಬಾ ಹೆಂಗ್ ಇದನ್ನ ಅಟೆಂಪ್ಟ್ ಮಾಡಿದ್ರು ಈ ಒಂದು ಸ್ಟೋರಿನ ತಗೊಳೋದಿಕ್ಕೆ ಅಂತ ಅನ್ಸಿತ್ತು. ಸೊ ವೆರಿ ಡಿಫ್ರೆಂಟ್ ಅಂಡ್ ಆಲ್ಸೋ ವೆರಿ ಎಂಟರ್ಟೈನಿಂಗ್ ಆಗೂ ಇದೆ. ಸೊ ಹಾಗಾಗಿ ತುಂಬಾ ಇಷ್ಟ ಆಗಿ ಒಪ್ಕೊಂಡಂತ ಸಿನಿಮಾ. ಅಂಡ್ ಆಫ್ ಕೋರ್ಸ್ ಇವಾಗ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ವಿರ್ ಆಲ್ ಲುಕಿಂಗ್ ಫಾರ್ವರ್ಡ್. ಒಂದು ಸಾಂಗ್ ರಿಲೀಸ್ ಆಯ್ತು, ಆಕ್ಷನ್ ಟೀಸರ್ ರಿಲೀಸ್ ಆಯ್ತು. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಎಸ್, ನನ್ನ ಕರಿಯರ್ ಅಲ್ಲಿ ಒಂದು ಥ್ರಿಲ್ಲರ್ ಫಸ್ಟ್ ಟೈಮ್ ಮಾಡಿರೋದು ನಾವು. ಸೊ ಲುಕಿಂಗ್ ಫಾರ್ವರ್ಡ್. ಓಕೆ, ಸೊ ಈಗ ನಾವು ಚಿಕ್ಕ ವಯಸ್ಸಿನಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ನಲ್ಲಿ, ನಮ್ಮ ಕನ್ನಡ ಭಾಷೆನಲ್ಲಿ ನಾವು ಬಿಟ್ಟ ಸ್ಥಳ ತುಂಬಿ, ಹೊಂದಿಸಿ ಬರೆಯರೆಲ್ಲ ಮಾಡ್ತಾ ಇದ್ವಿ. ಸೊ ಈ ಒಂದು ಮೂವಿನಲ್ಲಿ ಬಿಟ್ಟ ಸ್ಥಳ ತುಂಬಿ ಅಂತ ಹೇಳೋದಾದ್ರೆ, ಈ ಒಂದು ಮೂವಿನಲ್ಲಿ ಒಬ್ರು ಆಕ್ಟರ್ ಯಾವ್ದಾದ್ರು ಸ್ಪೆಷಲ್ ಅಪಿಯರೆನ್ಸ್ ಕೊಡ್ತಾರೆ ಅನ್ನೋದಾದ್ರೆ, ಆ ಆಕ್ಟರ್ ಡ್ಯಾಶ್ ಯಾರು? ಹೇಳಂಗ್ ಗೊತ್ತಿಲ್ವಲ್ಲ ಆತರ ಎಲ್ಲ. ಇದರ ಹಂಗದ ಯಾರೋ ಡ್ಯಾಶ್ ನ ಫಿಲ್ಮ್ ಮಾಡ್ಬೇಕು ಅಂತ ಕೇಳಿ ಬಂದ್ರು. ಇಲ್ಲ, ಆತರ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಇನ್ನ ಗಿಲ್ಲಿ ಅವರು ಅಂಡ್ ಅಶ್ವಿನಿ ಅವರು ಇಬ್ರು ಕೂಡ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಬಿಟ್ಟ ಸ್ಥಳ ಗಿಲ್ಲಿ ಅವರು ಅಂಡ್ ಅಶ್ವಿನಿ ಅವರು ಡ್ಯಾಶ್ ಅಲ್ಲಿ ತುಂಬಿದಾಯ್ತು. ಈಗ ಹೊಂದಿಸಿ ಬರೆಯಿರಿ, ಸಂಜನಾ ಆನಂದ್ ಅವ್ರನ್ನ ಬಿಟ್ಟು ಬೇರೆ ಯಾವ ಪೇರು ಹೊಂದಿಸಿದ್ರೆ ಈ ಒಂದು ಮೂವಿನಲ್ಲಿ ಕ್ಲಿಕ್ ಆಗ್ಬೋದು? ಸಂಜನಾ ಆನಂದ್ ಅವರು ಮತ್ತೆ ಧನ್ವೀರ್ ಅವರ ಒಂದು ಪೇರ್ ಬಿಟ್ಟು ಬೇರೆ ಹುಡುಗ ಹುಡುಗಿ ಮ್ಯಾಚ್ ಮಾಡ್ಬೇಕಾ? ಕಾಪ್ ಅಲ್ಲಿ ನನಗೆ ಕಿಚ್ಚ ಸರ್, ಕೆಂಪೇಗೌಡದು ತುಂಬಾ ಇಷ್ಟ. ಸೊ ಅಂಡ್ ರಮ್ಯಾ ಮ್ಯಾಮ್ ಅಂಡ್ ಸುದೀಪ್ ಸರ್ ಪ್ರಾಬ್ಲಿ. ಓಕೆ, ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿರುವಂತ ಕಾಪ್ ಮತ್ತೆ ಪೇರ್ ಇದರಲ್ಲಿ ವೆರಿ ಕ್ಯೂಟ್ ಡಾಕ್ಟರ್. ಯಾ, ಓಕೆ. ಅಂಡ್ ಸಂದರ್ಭದೊಡನೆ ವಿವರಿಸಿ, ಯಾವ್ದಾದ್ರು ಒಂದು ಸಂದರ್ಭ, ಅದನ್ನ ನೀವು ಸಂದರ್ಭದೊಡನೆ ವಿವರಿಸಬೇಕಾಗತ್ತೆ. ಏನ್ ಘಟನೆ ನಡೆಯುತ್ತೆ ಅನ್ನೋದನ್ನ ಈ ಮೂವಿ ಇದೇನೆ. ಸೀನ್ ಹೇಳ್ಬೇಕಾ? ಯಾವ್ದಾದ್ರು ಒಂದು ಸೀನು. ಅಯ್ಯೋ, ನಮ್ ಡೈರೆಕ್ಟರ್ ಎಲ್ಲ ಇವತ್ತಿಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡು ಹಿಂಗೆ ಅಂತಿರೋರು. ಅವ್ರು ಹೆಂಗ್ ವಿವರಿಸಕ್ಕಾಗತ್ತೆ? 27ನೇ ತಾರೀಕು ನೋಡಿ. ಇಲ್ಲ, ಯಾವ್ದಾದ್ರು ಒಂದು ಸಂದರ್ಭನ ನೀವು ವಿವರಿಸಲೇಬೇಕಾಗತ್ತೆ ಈ ಮೂವಿ. ಯಾವ್ದಾದ್ರು ಸಂದರ್ಭ? ವೆಲ್, ನನ್ ಕ್ಲೈಮ್ಯಾಕ್ಸೇ ನಂಗೆ ತುಂಬಾ ಸ್ಪೆಷಲ್ ಈ ಸಿನಿಮಾದಲ್ಲಿ. ಸೊ ನಂಗೆ ಕತೆ ಕೇಳ್ಬೇಕಂದ್ರೆ ಐ ವಾಸ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್. ಅಂದ್ರೆ ಹೆಂಗ್ ಪರ್ಫಾರ್ಮ್ ಮಾಡೋದು, ಎಷ್ಟು ತೂಕ ಇದೆ ಈ ಸೀನ್ಗೆ. ಅಂಡ್ ತುಂಬಾ ಎಕ್ಸೈಟ್ ಆಗಿದ್ದೆ ನಾನಂತೂ. ಓಕೆ, ನನ್ಗೆ ಈ ಸೀನಲ್ಲಿ ಸ್ಕೋರ್ ಮಾಡ್ಬೇಕು, ಲೈಕ್ ಇಟ್ಸ್ ರಿಯಲಿ ನೈಸ್ ಅಂತ ಎಲ್ಲ ಖುಷಿ ಆಗಿತ್ತು. ಸೊ ಪರ್ಫಾರ್ಮ್ ಮಾಡುವಾಗ ಐ ಥಿಂಕ್ ರಿಯಲ್ ಆಗಿ ಫೀಲ್ ಮಾಡಿ ವಿವ್ ಗಿವನ್ ಆ ಬೆಸ್ಟ್. ಸೊ ಐ ಥಿಂಕ್ ನನ್ನ ಫೇವ್ರೆಟ್ ಹಯಗ್ರೀವಲ್ಲೇ ನಮ್ಮ ಕ್ಲೈಮ್ಯಾಕ್ಸ್. ಓಕೆ, ಯಾರು ಯಾರಿಗೆ ಯಾವಾಗ ಎಲ್ಲಿ ಏನು ಹೇಳಿದರು? ಯಾರು ಯಾವಾಗ ಎಲ್ಲಿ ಯಾರಿಗೆ ಏನು ಹೇಳಿದರು? ಟ್ರೈ ಮಾಡೋಣ. ಸೊ ಹೇಳಿ, ಇದರಲ್ಲಿ ಒಂದು ಸೀನ್ ಬರುತ್ತೆ, ಲೈಕ್ ಟೀಸರ್ ಅಲ್ಲೇ ನಾನು ನೋಡಿದ್ದು. ಸೊ ಆ ಟೀಸರ್ ನಲ್ಲಿ ಗಿಲ್ಲಿ ಅವರು ಧನ್ವೀರ್ ಅವರಿಗೆ ಒಂದ್ ಸ್ವಲ್ಪ ಎಲಿವೇಶನ್ ಕೊಡ್ತಾರೆ.
ಅಲ್ವಾ? ಸೊ ಆ ಒಂದು ಸೀನು ಯಾವಾಗ ನಡೆಯುತ್ತೆ ಅಂಡ್ ಅದನ್ನ ಯಾರಿಗೆ ಹೇಳ್ತಾರೆ? ಅದೆಲ್ಲ ಬಿಟ್ಕೊಳಂಗಿಲ್ಲ ನಾನು. ಇದನ್ನ ನೀವು ಹೇಳಬೇಕಾಗುತ್ತೆ. ಅಫ್ಕೋರ್ಸ್ ಬಿಟ್ಕೊಳಂಗಿಲ್ಲ. ನೀವು ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕು. ಡೆಫಿನೆಟ್ಲಿ ಬಿಟ್ಕೊಡಕ್ಕಾಗಲ್ಲ. ಗಿಲ್ಲಿ ಅವರು ಅಂಡ್ ಅಫ್ಕೋರ್ಸ್ ಅದೊಂದು ಫೈಟ್ ಸೀಕ್ವೆನ್ಸ್ ಅದು. ಸೊ ಯಾ, ಥಿಯೇಟರ್ಸ್ ಅಲ್ಲೇ ನೋಡ್ಬೇಕು. ಸೊ ಇವಾಗ ಶೀರ್ಷಿಕೆ ಅಂದ್ರೆ ಟೈಟಲ್ ನ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಹಯ ಅಂದ್ರೆ ಏನು? ಅಯ್ಯಯ್ಯೋ, ಹಯ ಆ ತರ ಬಿಟ್ಟಿದೆಲ್ಲ ಗೊತ್ತಿಲ್ವಲ್ಲ ನನ್ಗೆ. ಬಟ್ ಕಂಪ್ಲೀಟ್ ಆಗಿ ಅದೊಂದು ವಿಷ್ಣು ಅವತಾರ ಅಂತ ಗೊತ್ತು. ಬಟ್ ಹಯ ಅಂದ್ರೆ ಫೇಸಾ? ಹಯಗ್ರೀವ ನೀವೇ ಗೂಗಲ್ ಅಲ್ಲಿ ನೋಡ್ಕೊಂಡ್ ಬಂದಿದ್ರ? ಇಲ್ಲ, ಆಕ್ಚುಲಿ ಹಯ ಅಂತ ಹೇಳಿದ್ರೆ ಕುದುರೆ, ಗ್ರೀವ ಅಂತ ಹೇಳಿದ್ರೆ ಕತ್ತು. ಹಯಗ್ರೀವ. ಓಕೆ, ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಎಸ್. ಸೊ ಇವಾಗ ನೀವು ಈ ಒಂದು ಮೂವಿನಲ್ಲಿ ಡಾಕ್ಟರ್ ಆಗಿದ್ರ ಅಲ್ವಾ? ಸೊ ಕೆಲವೊಬ್ರು ಇಂಡಸ್ಟ್ರಿನಲ್ಲಿ ಇರುವಂತಹ ಹೀರೋ ಅಥವಾ ಹೀರೋಯಿನ್ಗೆ ತಲೆನೋವು ಯಾರಿಗೆ ಜಾಸ್ತಿ ಬರ್ಬೋದು? ಅಯ್ಯೋಯ್ಯೋ, ತಲೆನೋವು ಯಾರಿಗ್ ಬರ್ಬೋದು? ಹೀರೋ ಅಥವಾ ಹೀರೋಯಿನ್, ಎನಿಥಿಂಗ್ ಇಸ್ ಫೈನ್. ಯಾರಿಗ್ ಜಾಸ್ತಿ ತಲೆನೋವು ಬರ್ಬೋದು? ಯಾರಿಗೆ ಜಾಸ್ತಿ ತಲೆನೋವು ಬರುತ್ತೆ? ನನ್ಗೆ ಅನ್ಸುತ್ತೆ. ಇಲ್ಲ, ನಿಮ್ ಬಿಟ್ಟು ಬೇರೆ ಯಾರನ್ನಾದ್ರೂ ಹೇಳ್ಬೇಕಾಗತ್ತೆ. ಯಾರಿಗ್ ಜಾಸ್ತಿ ತಲೆನೋವು ಬರುತ್ತೆ? ಎಲ್ರಿಗೂ ತಲೆನೋವು ಬರುತ್ತೆ ಇಂಡಸ್ಟ್ರಿಲಿ ಇದ್ಮೇಲೆ ಅಂತೂ. ಅಲ್ಲ, ತುಂಬಾ ಜಾಸ್ತಿ ತಲೆನೋವು ಅನ್ನೋದಾದ್ರೆ ಯಾರಿಗೂ ಜಾಸ್ತಿ ತಲೆನೋವು ಬರ್ಬೋದು? ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಐ ಮೀನ್ ಫಾರ್ ಎಕ್ಸಾಂಪಲ್ ಓಂ ಪ್ರಕಾಶ್ ಸರ್ ತಲೆ ಕೆರ್ಕೊಂಡು ಅಂತ ಇಲ್ಲ ಅಂತ ಇರ್ತಾರೆ. ಬಟ್ ಜಸ್ಟ್ ಅನ್ ಎಕ್ಸಾಂಪಲ್. ಇವಾಗ ನೀವು ಆಕ್ಟರ್ಸ್ ಮತ್ತೆ ಆಕ್ಟ್ರೆಸ್ ಅಲ್ಲಿ ಯಾರಿಗಾದ್ರೂ ಹೇಳ್ತೀರ ಅನ್ನೋದಾದ್ರೆ ಯಾರಿಗೆ ಜಾಸ್ತಿ ತಲೆನೋವು ಬರುತ್ತೆ? ಅಯ್ಯೋ, ನಂಗೆ ಗೊತ್ತಿಲ್ಲ. ಇಲ್ಲ, ನಿಮ್ ಕ್ಲೋಸ್ ಸರ್ಕಲ್ ಅನ್ನೇನೆ ಧನ್ವೀರ್ ಅವರಿಗೆ ಬರ್ಬೋದಾ? ಧನ್ವೀರ್ ಅವ್ರಿಗೆ ಬರುತ್ತೆ. ಧನ್ವೀರ್ ಅವ್ರಿಗೆ ತಲೆನೋವು ಬಂದ್ರೆ ಯಾವ ಟ್ಯಾಬ್ಲೆಟ್ ಕೊಡ್ತೀನಿ? ಡೋಲೋ 650 ಕೊಡ್ತೀನಿ ನಾನು. ಅದೊಂದೇನಾ? ಒಂದೇ ಸ್ಯಾರಿಡಾನ್ ತಲೆನೋವಿಗೆ ಪರಿಹಾರ. ಓಕೆ, ಸ್ಯಾರಿಡಾನ್ ಕೊಡ್ತೀನಿ. ಡನ್. ಇವಾಗ ಜ್ವರ ಬಂದ್ರೆ ಜ್ವರ ಯಾರಿಗೆ ಜಾಸ್ತಿ ಬರುತ್ತೆ? ಜ್ವರ ವೆರಿ somebody who's hot ಆ ತರ ತಗೋತೀನಿ ನಾನು. ಓಕೆ, ಸೇ who's very hot ನಮ್ಮ ಇಂಡಸ್ಟ್ರಿಲಿ? ನೋಡಿ, ಲಾಟ್ ಆಫ್ ಯಾರು ಆಕ್ಟ್ರೆಸಸ್ ಹೇಳೋಣ ಅಲ್ಲ. ನೈಸ್, ಎನಿಬಡಿ. ಶ್ರೀಲೀಲಾ ಅವರಿಗೆ ಜಾಸ್ತಿ ಜ್ವರ ಬರುತ್ತೆ ಬಿಕಾಸ್ ಶಿ ಇಸ್ ಹಾಟ್. ಓಕೆ, ಜ್ವರ ಬಂದ್ರೆ ಶ್ರೀಲೀಲಾ ಅವ್ರಿಗೆ ನಿಜವಾಗ್ಲೂ ಡಾಕ್ಟರೇನೆ. ಇವಾಗ ತಾನೇ ಅವ್ರದ್ದು ಗ್ರಾಜುಯೇಷನ್ ಪಾಸ್ ಆಗಿದ್ದಾರೆ, ಮುಗಿಸಿದ್ದಾರೆ. ಅವ್ರಿಗೂ ಐ ಥಿಂಕ್ ಡೋಲೋ 650 ಜ್ವರಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಓಕೆ, ಡೋಲೋ 650 ಮಾತ್ರ, ಬಿಸಿ ರಾಗಿ ಇಟ್ಟು. ಮೈಕೈ ನೋವು ಜಾಸ್ತಿ ಯಾರಿಗೆ ಬರುತ್ತೆ? ಫೈಟ್ಸ್ ತುಂಬಾ ಮಾಡೋರ್ಗೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ ಆಕ್ಷನ್ ಮಾಡಿ ಪ್ರಾಬ್ಲಿ. ಎಸ್. ಮೈಕೈ ನೋವಿಗೆ ಏನ್ ಕೊಡ್ತಾರೆ? ಮೂವ್ ಓಲಿನಿ. ವೆರಿ ನೈಸ್, ಸೂಪರ್. ಓಕೆ, ಅಂಡ್ ಈ ಒಂದು ಮೂವಿನಲ್ಲಿ ಅಂದ್ರೆ ಜನರಲ್ ಆಗಿ ಇವಾಗ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಆಕ್ಷನ್ ಪ್ಯಾಕ್ಡ್ ಮೂವಿ ಆಗಿರೋದ್ರಿಂದ ಹೀರೋಯಿನ್ಗೆ ಎಷ್ಟು ಒಂದು ಪ್ರಿಫರೆನ್ಸ್ ನ ಕೊಡ್ಲಾಗಿದೆ? ಅಂದ್ರೆ ಅಫ್ಕೋರ್ಸ್ ಇಟ್ಸ್ ನಾಟ್ ಅ ಲವ್ ಸ್ಟೋರಿ ಕಂಪ್ಲೀಟ್ ಆಗಿದ್ದೀನಿ ಅಂತ ಅಲ್ಲ. ಬಟ್ ಅಗೇನ್ ಥ್ರಿಲ್ಲರ್ ಆಗಿರೋದ್ರಿಂದ there's a balance love storyಗೂ and thriller crime contentಗೂ, and there's also blend. ಅವ್ರು ಎರಡನ್ನೂ ಬ್ಲೆಂಡ್ ಮಾಡಿದ್ದಾರೆ. ಇದೇ ಬೇರೆ ಟ್ರ್ಯಾಕ್ ಅದೇ ಬೇರೆ ಟ್ರ್ಯಾಕ್ ತರನು ಹೋಗೋದಿಲ್ಲ. ಸೊ ಆ ತರ. ಸೊ there's balance, equal balance. ಓಕೆ, ಅಂಡ್ ಸಾಂಗ್ ಹಿಟ್ ಆಗಿದ ತಕ್ಷಣನೇ, ಬ್ಯಾಂಗಲ್ ಬಂಗಾರಿ ಸಾಂಗ್ ಹಿಟ್ ಆಗಿದ ತಕ್ಷಣ ಹೊರಗಡೆ ಹೋದಾಗೆಲ್ಲ ಬಂಗಾರಿ ಅಂತಾನೆ ಕರೀತಾರೆ, ಹೇಗೆ ಅಂತ? ಹೌದು, ಡೆಫಿನೆಟ್ ಆಗಿ. ಅಂದ್ರೆ ಕೆಲವ್ರಿಗಂತೂ ನನ್ನ ಹೆಸರು ಗೊತ್ತಿಲ್ಲ, ಬ್ಯಾಂಗಲ್ ಬಂಗಾರಿ ಅಂತಾನೆ ಮಾತಾಡಿಸ್ತಾರೆ. ಸೊ ಸಿಕ್ಕಾಬಡೆ ಖುಷಿ ಆಗುತ್ತೆ. ಓಕೆ, ಆ ತರದ ಒಂದು ಇಂಪ್ಯಾಕ್ಟ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದಾ ಈ ಒಂದು ಮೂವಿನಲ್ಲಿ ಈ ಡಾಕ್ಟರ್ ಕ್ಯಾರೆಕ್ಟರ್, ಅಥವಾ ಹೇಗೆ ಅಂತ? ಅಂದ್ರೆ ಇಟ್ ಆಲ್ ಡಿಪೆಂಡ್ಸ್. ಇವಾಗ ನಾವು ಬ್ಯಾಂಗಲ್ ಬಂಗಾರಿ ಮಾಡುವಾಗ್ಲೂ ನನ್ ಆಫ್ ಇಸ್ ಎಕ್ಸ್ಪೆಕ್ಟೆಡ್ ಹಿಂಗೆ ಟುಡೇ ಐ ಥಿಂಕ್ 4-5 months ಅಲ್ಲಿ 100 million ಆಯ್ತು. ಬರೋ ಸ್ಟೇಜ್ ಅಲ್ಲಿ ಎವ್ರಿಬಡಿ ಹಸ್ ಬೀನ್ ಪರ್ಫಾರ್ಮಿಂಗ್ ಬ್ಯಾಂಗಲ್ ಬಂಗಾರಿಗೆ. ಸೊ ನೋಬಡಿ ಎಕ್ಸ್ಪೆಕ್ಟೆಡ್ ಅವಾಗ ಕೂಡ. ಸೊ ಯು ನೆವರ್ ನೋ ಜನಕ್ಕೆ ಎಷ್ಟು ಹತ್ರ ಆಗ್ತೀನಿ ಅಂತ. ಬಟ್ ಅಗೇನ್ ಇಟ್ಸ್ ಅ ವೆರಿ ವೆರಿ ನೈಸ್ ಕ್ಯಾರೆಕ್ಟರ್. ಕಪಲ್ಗಳು ರಿಲೇಟ್ ಮಾಡ್ಕೋಬಹುದು ಡೆಫಿನೆಟ್ಲಿ. ಒಂದು ಟಾಮ್ ಅಂಡ್ ಜೆರಿ ಫೀಲ್ ಕೊಡುತ್ತೆ ಗಂಡ ಹೆಂಡತಿ ಎರಡು ಕ್ಯಾರೆಕ್ಟರ್. ಸೊ ಐ ಥಿಂಕ್ ಕಪಲ್ಸ್ ರಿಲೇಟ್ ಮಾಡ್ಕೋತಾರೆ. ಓಕೆ, ಅಂಡ್ ನೀವು ಧನ್ವೀರ್ ಅವರಿಗೆ ಅವರ ಒಂದು ಕೇಸ್ ನಲ್ಲಿ ಏನಾದ್ರು ಹೆಲ್ಪ್ ಮಾಡ್ತಾ ಇರ್ತೀರಾ, ಹೇಗೆ? ಆಯ್ಕೆ ಬಂದ್ಬಿಡಿ, ಕತೆ ಹೇಳ್ತೀನಿ. 27ನೇ ತಾರೀಕು ಸಿನಿಮಾ ನೋಡಿ. ಓಕೆ, ಡೈರೆಕ್ಟರ್ ತುಂಬಾನೇ ಚೆನ್ನಾಗಿ ಆಕ್ಚುಲಿ ಆಕ್ಷನ್ ಕಟ್ ಹೇಳಿದ್ದಾರೆ. ಬಟ್ ನಿಮಗೆ ಈ ಕತೆನ ಒಪ್ಕೊಬೇಕು ಅಂತ ಹೇಳಿ ಒಂದು ಪಾಯಿಂಟ್ ತುಂಬಾನೇ ಇಂಪ್ರೆಸ್ ಮಾಡುತ್ತೆ ಅನ್ನೋದಾದ್ರೆ ಯಾವ ಒಂದು? ಡೆಫಿನೆಟ್ಲಿ ಸ್ಟೋರಿ ಅಂಡ್ ಕಾನ್ಸೆಪ್ಟೇನೆ. ನಾನು ಅವಾಗ್ಲೇ ಹೇಳ್ದಂಗೆ ತುಂಬಾ ವಿಭಿನ್ನವಾಗಿ ಯೋಚನೆ ಮಾಡಿದ್ದಾರೆ ಈ ಕಾನ್ಸೆಪ್ಟ್ ನ. ಸೊ ಡೆಫಿನೆಟ್ಲಿ ನನಗೆ ಐ ವುಡ್ ಸೇ ದ ಸ್ಟೋರಿ.
ಓಕೆ ಸ್ಟೋರಿ ಐ ಮೀನ್ ಸ್ಟೋರಿ ಲೈನ್ ಹೇಳೋದಕ್ಕೆ ಬಂದಾಗ ನೀವು ನೋಟ್ಸ್ ಏನಾದ್ರು ತಗೊಂಡ್ರೆ ಅಥವಾ ವಾಟ್ ಇಸ್ ಯುವರ್ ಯೂಶುವಲ್ ವೇ ಆಫ್ ಹಿಯರಿಂಗ್ ಹಿಯರಿಂಗ್ ಹೇಗೆ? ಅಂದ್ರೆ ಕಾಲ್ ಅಲ್ಲಿ ಇರುವಾಗ ನೋಟ್ಸ್ ಮಾಡ್ಕೋತೀನಿ, ಮರ್ತೋಗ್ಬಿಡ್ತಾರೆ ಬುಕ್ಸ್ ಅಷ್ಟೊತ್ತಿಗೆ ಏನೇನಾಯ್ತು ಅಂತೆಲ್ಲ. ಓಕೆ ಸೊ ಕೆಲವು ಕಾಲ್ಸ್ ಅಲ್ಲಿ ತಗೋತೆ, ತುಂಬಾ ಇವಾಗ ಬೇರೆ ಕಡೆ ಎಲ್ಲ ಇದ್ದ ಕಾಲ್ ಮಾಡಿದಾಗ. ಬಟ್ ಡೈರೆಕ್ಟ್ ಆಗಿರುವಾಗ ವೆನ್ ಇಟ್ ಇಸ್ ಲೈವ್ ಐ ಟು ಐ ಹೇಳುವಾಗ ಒಂದು ವಿಜುವಲೈಸೇಷನ್ ಬಂದ್ಬಿಟ್ಟಿರತ್ತೆ. ಓಕೆ ಸೊ ಏನು ಮರ್ತೋಗಲ್ಲ, ಅದು ಅವಾಗ ಏನು ಬರೆಯೋದೇನ್ ಮಾಡೋದಿಲ್ಲ. ಓಕೆ ಸೊ ಸೊ ಧನ್ವೀರ್ ಅವರ ಹೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, 6.3 ಸಮಥಿಂಗ್ ಏನೋ ಇದೆ. ಸೊ ಒಂದು ಹೈಟ್ ನಿಮಗೆ ಎಷ್ಟು ಕಾಟ ಕೊಡ್ತು ಮತ್ತೆ ಯಾವ್ಯಾವ ರೀತಿಯಾಗಿ ಚಾಲೆಂಜಸ್ ಇತ್ತು? ಏನ್ ಇರಬರ ಸೀನ್ ಅಲ್ಲೆಲ್ಲ ಹೀಲ್ಸ್ ಹಾಕೊಂಡ್ ಮ್ಯಾನೇಜ್ ಮಾಡಿರೋದು. ಐ ಡೋಂಟ್ ಥಿಂಕ್ ನನ್ಗೊಬ್ಳಿಗೆ ಪ್ರಾಬ್ಲಮ್. ಅವ್ರು ಇಷ್ಟವರೆಗೂ ಯಾರ ಜೊತೆ ಆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅದಿತಿ ಪ್ರಭುದೇವ ಅವ್ರ ಜೊತೆಗೆ ಪ್ರಾಬಬ್ಲಿ ಅದಿತಿ ಅವ್ರನ್ನ ಬಿಟ್ರೆ, ಸ್ವಲ್ಪ ಮ್ಯಾಚ್ ಆಗಿರ್ಬೋದು. ಯಾಕಂದ್ರೆ ಅವ್ರ ಹೈಟ್ ಇದಾರಲ್ಲ, ಅವ್ರನ್ನ ಬಿಟ್ರೆ ಐ ಥಿಂಕ್ ಆಲ್ ದ ಅದರ್ 4-5 of us ಅಂಡ್ ನೆಕ್ಸ್ಟ್ ಇನ್ನೆಷ್ಟು ಜನ ಜೊತೆ ಆಕ್ಟ್ ಮಾಡ್ತಾರೋ ಅವ್ರೆಲ್ರಿಗೂ ಐ ಥಿಂಕ್ ಹೀಲ್ಸ್ ಕಟ್ಟಿಟ್ಟು ಗೊತ್ತಿದ್ದಾರೆ. ವೆರಿ ಡಿಫಿಕಲ್ಟ್. 6'3" ಯಾರು ಮ್ಯಾಚ್ ಮಾಡಕ್ಕಾಗತ್ತೆ? ಹೌದು. ಹುಡುಗಿನೂ ಅವಾಗ 6 ಇರ್ಬೇಕು, ಅವಾಗ ಮ್ಯಾಚ್ ಆಗುತ್ತೆ. ಎಸ್ ಅಂಡ್ ಈಗ ಜನರಲ್ ಆಗಿ ನಾವು ಧನ್ವೀರ್ ಅವ್ರನ್ನ ಹೊರಗಡೆ ನೋಡ್ತೀವಿ ಅಥವಾ ಸೆಟಲ್ ನೋಡ್ತೀವಿ ಅನ್ನೋದಾದ್ರೆ ಒಂದ್ ಸ್ವಲ್ಪ ಕಾಮ್ ಆಗಿ ಇರ್ತಾರೆ, ಕಂಪೋಸ್ಡ್ ಆಗಿರ್ತಾರೆ. ಬಟ್ ಒಂದು 3 ಕ್ವಾಲಿಟೀಸ್ ಈ ಒಂದು ಮೂವಿ ಮುಗಿಯೋಷ್ಟರಲ್ಲಿ ಅವರಲ್ಲಿ ನಾನು ನೋಡಿದೆ ಅನ್ನೋದಾದ್ರೆ? ಅವ್ರು ಚಿಲ್ ಇದಾರೆ. ಅಂದ್ರೆ ಅದೇ ಹೊರಗಡೆ ಕಾಣಿಸ್ಕೊಳ್ಳೋಷ್ಟು ಆಟಿಟ್ಯೂಡ್ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಹಿಸ್ ಅ ಚಿಲ್ ಗಾಯ್, ಹಿಸ್ ಸೈಲೆಂಟ್, ಹಿಸ್ ರಿಸರ್ವ್ಡ್ ಸ್ವಲ್ಪ. ಬಟ್ ಹಿಸ್ ಅದರ್ವೈಸ್ ಅಂದ್ರೆ ಜೆಲ್ ಆದ್ರೆ ಹಿ ಜೆಲ್ಸ್ ವೆಲ್. ಹಿಸ್ ಬಾಯ್ ಲೈಕ್ ದ್ಯಾಟ್ ನಾನ್ ನೋಡಿರೋ ಹಾಗೆ. ಅದ್ ಬಿಟ್ರೆ ಅಫ್ಕೋರ್ಸ್ ತುಂಬಾ ಇಷ್ಟ ಆಗೋದ ಕ್ವಾಲಿಟಿ ನಾವ್ ಎಲ್ರೂ ವಿತ್ ಅಪ್ರಿಶಿಯೇಟ್ ಮಾಡ್ತಿದೀವಿ, ದಟ್ ಹಿಸ್ ಬೀನ್ ಸೋ ಲಾಯಲ್ ಟು ಹಿಸ್ ಬ್ರದರ್ ಅಂತ. ಸೊ ಐ ಥಿಂಕ್ ದ್ಯಾಟ್. And he's a hard worker. Yeah. Okay. He gives his best. Yes. And ಈಗ ಧನ್ವೀರ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅನ್ನೋದಾದ್ರೆ ದರ್ಶನ್ ಸರ್ ಅವರ ಒಂದು ಫ್ಯಾನ್ಸ್ ಏನಿದ್ದಾರೆ, ಸೊ ಅವರು ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೂಡ ಇರುತ್ತೆ. ಸೊ ಅದು ಎಲ್ಲ ಒಂದ್ ಕಡೆ ಮೂವಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಹೇಗೆ ಅಂತ? ಡೆಫಿನೆಟ್ಲಿ. ಅಂದ್ರೆ ಜನರು ಸಪೋರ್ಟ್ ಜಾಸ್ತಿ ಇದ್ದಷ್ಟು ಇಟ್ಸ್ ಆಲ್ವೇಸ್ ಅನ್ ಅಡ್ವಾಂಟೇಜ್. ಬಟ್ ಏನ್ ಹೇಳ್ತಾರೆ, ಎಲ್ಲರಿಗೂ ರೀಚ್ ಆಗೋ ತರನೇ ಕತೆ ಇದ್ ಮಾಡಿರೋದು. ಅದ್ರಲ್ಲಿ ಅಫ್ಕೋರ್ಸ್ ಧನ್ವೀರ್ ಅವ್ರಿಗೆ ದರ್ಶನ್ ಸರ್ ಫ್ಯಾನ್ಸ್ ಯಾವತ್ತು ಅವ್ರ ಫ್ಯಾನ್ಸ್ ಅಂಡ್ ಸರ್ಸ್ ಫ್ಯಾನ್ಸ್ ದೇ ಆಲ್ವೇಸ್ ಸ್ಟುಡ್ ಬೈ ಹಿಮ್. ಸೊ ಇನ್ನ ಎಕ್ಸ್ಟ್ರಾ ಸಪೋರ್ಟ್. ಓಕೆ. ಅಂದ್ರೆ ನೀವು ಲಾಸ್ಟ್ ಮೂವಿ ಅಂದ್ರೆ ರಾಯಲ್ ಅಲ್ಲಿ ದಿನಕರ್ ಸರ್ ಜೊತೆಗೆ ವರ್ಕ್ ಮಾಡಿದ್ರಿ ಅಂಡ್ ಇಲ್ಲಿ ಧನ್ವೀರ್ ಸರ್ ಜೊತೆಗೆ. ಸೊ ಈಗ ಜನರಲ್ ಆಗಿ ಟಾಕ್ಸ್ ಗಳು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇರ್ತಾರ ಸೆಟ್ ಅಲ್ಲಿ, ಏನಂತ ಹೇಳ್ತಾ ಇರ್ತಾರೆ ಏನಾದ್ರು? ಇಲ್ಲ, ದಿನಕರ್ ಸರ್ ಯಾವತ್ತು ಸೆಟ್ ಅಲ್ಲಿ ವರ್ಕ್ ಬಿಟ್ರೆ ಹಿಸ್ ಬೀನ್ ವೆರಿ ಪ್ರೊಫೆಷನಲ್. ಅಂದ್ರೆ ವರ್ಕ್ ಬಿಟ್ರೆ ಯಾವತ್ತು ಬೇರೆ ಏನು ನಾವ್ ಮಾತಾಡಿಲ್ಲ. ಧನ್ವೀರ್ ಅವರು ಅಷ್ಟೇ. ಸರ್ ಬಗ್ಗೆ ನಾವ್ ಇಂಟರ್ವ್ಯೂಸ್ ಅಲ್ಲಿ ನೀವ್ ಕೇಳುವಾಗ ಸರ್ ಬಗ್ಗೆ ಅವ್ರು ಏನ್ ಮಾತಾಡಿದಾರೆ ನಾನು ಅಷ್ಟೇ ಕೇಳಿಸ್ಕೊಂಡಿರೋದು. ಓಕೆ. ಸೊ ಯಾ. ಎಸ್. ಅಂಡ್ ನೀವು ಯಾವ್ದಾದ್ರು ಒಂದು ಪಾತ್ರನ ಬಿಟ್ಟು ಅಥವಾ ಡೇಟ್ಸ್ ಮ್ಯಾಚ್ ಆಗ್ದೇನೆ ಪಾತ್ರ ಮೂವಿನಲ್ಲಿ ಹಿಟ್ ಆಗಿರುವಂತದ್ದು ಅಥವಾ ಮಿಸ್ ಮಾಡ್ಕೊಂಡೆ ಅನ್ನೋ ತರದ್ ಯಾವ್ದಾದ್ರು ಇದೆಯಾ? ಅಯ್ಯೋ, ಬೇಜಾನಿದೆ. ಬೇಜಾನಿದೆಯಾ? ಅಂದ್ರೆ ಬೇಜಾನ್ ಅಂದ್ರೆ ಕೌಂಟಬಲ್ ಒಂದು 2-3 ಇದೆ. ಅಫ್ಕೋರ್ಸ್ ನಾನು ಹೆಸರು ತಗೊಳಕ್ ಇಷ್ಟಪಡಲ್ಲ. ಇರ್ಲಿ ಹೇಳಿ. ಇಲ್ಲ ಒಂದು ಕ್ಲೂನಾದ್ರೂ ಕೊಡ್ರಿ. ಇಲ್ಲ ಡೆಫಿನೆಟ್ಲಿ ಇಲ್ಲ. ಬಟ್ ಕೆಲವು ಸಲ ಸಖತ್ ಬೇಜಾರಾಗತ್ತೆ. ಅಂದ್ರೆ ನನ್ ಕಡೆಯಿಂದ ನಾನು ಎಷ್ಟು ಎಫರ್ಟ್ ಹಾಕ್ಬೋದು, ಮ್ಯಾಚ್ ಮಾಡೋಣ ಅಂತ ಟ್ರೈ ಮಾಡಿರ್ತೀನಿ. ಬಟ್ ಅದೇ ಕೆಲವು ಸಲ ಸೇಮ್ ಟೈಮ್ಗೆ ಹಾಕೊಂಡಿರುವಾಗ ಅಫ್ಕೋರ್ಸ್ ಮಿಸ್ ಆಗಿರೋದಿದೆ. ಮಿಸ್ ಆಗಿ ಅದ್ ಬೇರೆಗೆ ಹೋಗಿ ಚೆನ್ನಾಗಾಗಿ ನಾನ್ ಮಾಡ್ಬೇಕಿತ್ತು ಅದನ್ನ ಅಂತ ಅನ್ಕೊಂಡಿರೋದು ಇದೆ. ಓಕೆ. ಅಂಡ್ ವೆಬ್ ಸೀರೀಸ್ ಅಲ್ಲೂ ಕೂಡ ನೀವು ಮಾಡಿದ್ರಿ. ಹನಿಮೂನ್ಗೆ ಹೋಗಿ ಬಂದಿರೋರು ಅಂದ್ರೆ ಹನಿಮೂನ್ ನೋಡಿರೋರು ಗೊತ್ತಿರುತ್ತೆ. ಸೊ ವೆಬ್ ಸೀರೀಸ್ ಏನಾದ್ರು ಆಫರ್ಸ್ ಬರ್ತಾ ಇದೆಯಾ? ಬಿಕಾಸ್ ಇವಾಗ ಒಂದ್ ಸ್ವಲ್ಪ ಕಾಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಉತ್ತರ ಕರ್ನಾಟಕದೇನೆ ಅಂತ ಸ್ಪೆಷಲ್ ಕಾಂಟೆಂಟ್ ಅಂತ ಮಾಡ್ತಾ ಇದಾರೆ ವೆಬ್ ಸೀರೀಸ್ ಅಲ್ಲೆಲ್ಲ. ಸೊ ವಾಟ್ಸ್ ಯುವರ್ ಪಾಯಿಂಟ್ ಆಫ್ ವ್ಯೂ ವೆಬ್ ಸೀರೀಸ್ ಅಂತ ಹೇಳಿ ಬಂದ್ರೆ? ಹೌದು, ಅಂದ್ರೆ ಆಫ್ಕೋರ್ಸ್ ಆಫರ್ಸ್ ಬರ್ತಾ ಇದೆ. ಫಾರ್ ನಾವು ನನ್ಗೆ ಸಿನಿಮಾಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರೋದ್ರಿಂದ ಯಾವ್ದು ಓಕೆ ಮಾಡಿಲ್ಲ. ಬಟ್ ಅದರ್ವೈಸ್ ಐ ಮೀನ್ ಐ ಆಮ್ ಓಪನ್ ಟು ಲಿಸ್ನಿಂಗ್ ಟು ವೆಬ್ ಸೀರೀಸ್ ಸ್ಕ್ರಿಪ್ಟ್ಸ್ ಆಲ್ಸೋ. ಬಟ್ ನನ್ಗೆ ಇಷ್ಟ ಆಗಿರೋ ತರ ಯಾವ್ದು ಮಾಡ್ಲೇಬೇಕು ಅಂತ ಅನ್ಸಿದ್ದಿಲ್ಲ. ಸೊ ಇವತ್ತು ಐ ಥಿಂಕ್ ಇಟ್ಸ್ ಥಿಯೇಟರ್ ಇಸ್ ಆಲ್ವೇಸ್ ಬ್ಯೂಟಿಫುಲ್. ಅಂದ್ರೆ ಥಿಯೇಟರ್ ಕೊಡೋ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ಸ್ ಆಲ್ವೇಸ್ ಬ್ಯೂಟಿಫುಲ್. ಬಟ್ ಅಗೇನ್ OTT ಜಮಾನ ಅಂತ ಏನ್ ಬಂದಿದೆ, ಇಟ್ಸ್ ಅ ನೈಸ್ ವೇ ಎಲ್ಲಾ ಟ್ಯಾಲೆಂಟ್ಗೂ ಇನ್ನ ವೈಡರ್ ಆಪರ್ಚುನಿಟಿ. ಸೊ ಎಸ್. ಸೊ ಇವಾಗ ನೀವು IT ಎಂಪ್ಲಾಯ್ ಹೂ ಟರ್ನ್ ಇಂಟು ಅನ್ ಆಕ್ಟರ್. ಅಂದ್ರೆ ಚಿಕ್ಕ ವಯಸ್ಸಲ್ಲಿ
ವಾಟ್ ವಾಸ್ ದಟ್ ಒನ್ ಪಾಯಿಂಟ್, ಇಲ್ಲ ನಾನು ಆಕ್ಟ್ರೆಸ್ ಆಗ್ತೀನಿ ಅಂತ ಹೇಳಿ ಯಾವತ್ತಾದ್ರೂ ಅನ್ಕೊಂಡಿರುವಂತ ಒಂದು ದಿನ ಏನಾದ್ರು ಇತ್ತ? ಇಲ್ಲ, ಇಲ್ಲ. ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಮಾಡಿ ಅದ್ ಸಕ್ಸಸ್ ಆಗಿ ಅವಾಗೂ ನನಗೆ ಗ್ಯಾರಂಟಿ ಇಲ್ಲ ನಾನು ಆಕ್ಟ್ರೆಸ್ಸೇ ಆಗ್ತೀನಿ ಅಂತ. ನನಗೆ ಆಕ್ಟ್ರೆಸ್ಸೇ ಆಗ್ಬೇಕು ಅಂತ ಫೀಲ್ ಬಂದಿದೆ ಆಫ್ಟರ್ ಐ ಸೈನ್ ಸಲಗ. ಅವಾಗ ನನಗೆ ಓಕೆ ದಿಸ್ ಇಸ್ ಪೀಪಲ್ ಸ್ಟಾರ್ಟೆಡ್ ಅಪ್ರಿಶಿಯೇಟಿಂಗ್ ಮೈ ವರ್ಕ್ ಅಂಡ್ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಯ್ತು ನನ್ನ ವರ್ಕ್ ಬಗ್ಗೆ. ಅಥವಾ ದ ಹೋಲ್ ಫೀಲ್ಡ್, ನಾವ್ ಐಟಿಲ್ ಇರ್ಬೇಕಂದ್ರೆ ಅದನ್ನ ಎಷ್ಟು ತಲೆನೋವು ಗೊರು ಅನ್ಕೊಂಡ್ ವರ್ಕ್ ಮಾಡ್ತಾ ಇದ್ವಿ. ಅಂಡ್ ಇಲ್ಲಿಗೆ ಬಂದ್ಮೇಲೆ ಅದ್ ಎಷ್ಟು ಎಂಜಾಯ್ ಎಷ್ಟೇ ಕಷ್ಟ ಅದ, ಇಷ್ಟು ಈಸಿ ಇಲ್ಲ ಫೀಲ್ಡ್, ಬಟ್ ಸ್ಟಿಲ್ ಅಷ್ಟೇ ನಾವು ಖುಷಿಯಿಂದ ಮಾಡ್ತಾ ಇದ್ವಿ. ಎಷ್ಟು ಕಷ್ಟ ಆದ್ರೂ, ಸ್ಲೀಪ್ಲೆಸ್ ನೈಟ್ಸ್ ಆದ್ರೂ, ತುಂಬಾ ಪ್ರೆಷರ್ ಇದ್ರು, ಸ್ಟಿಲ್ ಎಲ್ಲಾದ್ನೂ ಖುಷಿಯಿಂದ ಮಾಡ್ತಾ ಇದ್ದಲ್ಲ. ಸೊ ಐ ಸ್ಟಾರ್ಟೆಡ್ ಲವಿಂಗ್ ದ ವರ್ಕ್ ಹಿಯರ್. ಓಕೆ. ಅಂಡ್ ತುಂಬಾ ಸುಂದರವಾಗಿರುವಂತಹ ಕ್ಯೂಟ್ ಆಗಿರುವಂತಹ ಹುಡುಗಿಯರಿಗೆ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ 20-21 ಆಗಿದ ತಕ್ಷಣನೇ ಸೊ ತುಂಬಾ ಪ್ರಪೋಸಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಮನೆಯಲ್ಲಿ ಫೋರ್ಸ್ ಮಾಡಿದಾಗ ಯಾವ ರೀತಿಯಾಗಿ ರೀಸನ್ಸ್ ಗಳನ್ನ ಕೊಟ್ಬಿಟ್ಟು ಎಸ್ಕೇಪ್ ಆಗ್ತೀರಾ? ನಾನು ಏನೋ ಒಂದು ಅಚೀವ್ ಮಾಡ್ಬೇಕಂತ ಇದೀನಿ, ಅಚೀವ್ ಮಾಡೋರ್ಗು ಮದ್ವೆ ಅದು ಎಷ್ಟನೇ ವಯಸ್ಸಿಗೆ ಅಚೀವ್ ಮಾಡ್ತೀರಾ? ಅದು ಸಿ ಐಮ್ ಡೂಯಿಂಗ್ ಇಟ್. ಐ ಫೀಲ್ ಇಟ್ಸ್ ನಾಟ್ ದಟ್ ನಾನು ಇನ್ನ ರೀಚೇ ಆಗಿಲ್ಲ ಆ ತರ. ನಾನು ಮುಂಚೆ ಕಂಡಿದ್ದ ಕನ್ಸು ಇವಾಗ ನನ್ಸಾಗಿದೆ ಅಂಡ್ ಇವತ್ತು ಕಾಣ್ತಾ ಇರೋ ಕನ್ಸು ಪ್ರಾಬ್ಲಿ ಇಟ್ ಮೈಟ್ ಟೇಕ್ ಸಮ್ ಮೋರ್ ಟೈಮ್. ಬಟ್ ಅದೇ ನನ್ನ ಮನೇಲಿ ರೀಸನ್ ಕೊಡೋದಂದ್ರೆ ಇದೆ, ನಾನು ಏನೋ ಅಂದ್ಕೊಂಡಿದೀನಿ, ನಾನು ಅದ್ರ ಸಾಧಿಸ್ತೀನಿ, ಅಲ್ಲಿವರೆಗೂ ಸುಮ್ಮನೆ ಇದ್ಬೇಡಿ ಅಂತ. ಇದು ಕೇವಲ ಕಾರಣ ಮಾತ್ರ? ನಿಜ ಆಂಟಿ ಅಕಸ್ಮಾತ್ ನೋಡ್ತಾ ಇದ್ರ ಅಂದ್ರೆ ಇದು ಕೇವಲ ಕಾರಣ ಮಾತ್ರ, ಬಾಯ್ ಬಿಟ್ಟಿದ್ದಾರೆ, ದಯವಿಟ್ಟು ಇನ್ ಮುಂದದ್ದು ಕ್ಲಾಸ್ ನೀವು ತಗೊಂಡ್ರಿ. ಇಲ್ಲ, ನಿಜ, ಅದೇನೇ ಕಾರಣ. ಓಕೆ. ಅಂಡ್ ಹಯಗ್ರೀವ ನೋಡಿದ ನಂತರ ಜನರಲ್ಲಿ ಏನಾದ್ರು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದಾ? ಏನಾದ್ರು ಸೋಷಿಯಲ್ ಮೆಸೇಜ್ ಹೋಗ್ಬೋದಾ ಜನರಿಗೆ? ಆ ತರದ್ ಏನಾದ್ರು ಕಾನ್ಸೆಪ್ಟ್ ಇದೆಯಾ ಸಿನಿಮಾ? ಅಂದ್ರೆ ಇಟ್ಸ್ ಕಂಪ್ಲೀಟ್ ಥ್ರಿಲ್ಲರ್. ಅಂದ್ರೆ ಏನು ಮೆಸೇಜ್ಗೋಸ್ಕರ ಅಂತ ಆ ತರ ಏನಿಲ್ಲ, ಬಟ್ ಇಟ್ಸ್ ಎ ಕಂಪ್ಲೀಟ್ ಎಂಟರ್ಟೈನಿಂಗ್ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್. ಅಂದ್ರೆ ಒಂದು ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ಓ ಏನಾಗ್ತಾ ಇದೆ, ಎವ್ರಿ ಸೀನ್ ಏನಂತಾರೆ, ನೀವು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀರಾ ಸಿನಿಮಾನ. ಬೈ ದ ಎಂಡ್ ಆಫ್ ಇಟ್ ಯುಲ್ ಬಿ ಲೈಕ್ ಓಕೆ, ಏನ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ಎಂಡ್ ಆಯ್ತಲ್ವಾ ಅಂತ ಅನ್ಸ್ಬೋದು. ಬಟ್ ಬಿಟ್ವೀನ್ ದ ಲೈನ್ಸ್ ನೀವೇನಾದ್ರೂ ತಗೊಂಡ್ ಹೋದ್ರೆ, ಅಂದ್ರೆ ಇವಾಗ ಕಪಲ್ದ್ ಏನ್ ತೋರ್ಸಿದೀವಿ, ಗಂಡ ಹೆಂಡ್ತಿರು ನೋಡುವಾಗ ನಾವು ಹಿಂಗೆ ಇರ್ಬೇಕಲ್ಲ ಅಂತ ಅನ್ಸಿ ಚೇಂಜ್ ಆದ್ರೆ ಇಟ್ಸ್ ಅಪ್ ಟು ದ ಆಡಿಯನ್ಸ್. ನೀವ್ ಅದರಿಂದ ಏನ್ ಅಡಾಪ್ಟ್ ಮಾಡ್ಕೋತೀರಾ ಅನ್ನೋದು. ಅಂಡ್ ಆಲ್ಸೋ ನಮ್ಮ ಕ್ರೈಮ್ ಸ್ಟೋರಿಲೂ ಕೂಡ ಒಂದಷ್ಟು ಎಲಿಮೆಂಟ್ಸ್ ಇದೆ. ಸೊ ಅದ್ ವಿಚ್ ಐ ಕಾಂಟ್ ಶೇರ್ ಇಲ್ಲಿ ಇವಾಗ. ಅದ್ ನೋಡಿ ಪ್ರಾಬ್ಲಿ ಸಮಥಿಂಗ್ ದಟ್ ಯು ಕ್ಯಾನ್ ಲರ್ನ್ ಅನ್ನೋ ತರ ಆದ್ರೆ ಇಟ್ಸ್ ಅಪ್ ಟು ದ ಆಡಿಯನ್ಸ್ ತರ. ಬಟ್ ನಾವ್ ಇದೇ ಮೆಸೇಜ್ ಇಟ್ಕೊಂಡ್ ಸಿನಿಮಾ ಅಂತ ಯಾವ್ದು ಏನು ಇದು ಮಾಡಿಲ್ಲ. ಓಕೆ. ಸೊ ಕರೆಂಟ್ ಫೇವ್ರೆಟ್ ಟ್ರ್ಯಾಕ್ ಯಾವ್ದು ನಿಮ್ದು? ಐ ಥಿಂಕ್ ಬ್ಯಾಂಗಲ್ ಬಂಗಾರಿ ಬಂದಾಗಿಂದ ವಿ ಆರ್ ಒಬ್ಸೆಸ್ಡ್. ಅಂಡ್ ಆಫ್ ಕೋರ್ಸ್ ನಮ್ಮ ಹೊಸ ಸಾಂಗ್ ಮೊದಲನೇ ಮಾತು, ಅದು ಒಂಥರ ಸ್ಲೋ ಪಾಯ್ಸನ್ ತರ ಇದಾಗತ್ತೆ. ಸೊ ಐ ಥಿಂಕ್ ಯಾ. ಅಂಡ್ ರೀಸೆಂಟ್ಲಿ ನೋಡಿದಂತ ಮೂವೀಸ್ ಗಳಲ್ಲಿ ಕರೆಂಟ್ ಫೇವ್ರೇಟ್ ಮೂವಿ ಯಾವುದು? ಮಾರ್ಕ್. ಓಕೆ. ಅಂಡ್ ನಿಮ್ಮ ಕರೆಂಟ್ ಫೇವ್ರೇಟ್ ಕ್ರಶ್ ಯಾರು ಇಂಡಸ್ಟ್ರಿನಲ್ಲಿ? ಇಂಡಸ್ಟ್ರಿನಲ್ಲಿ ಯಾರು ಕ್ರಶ್ ಇಲ್ಲ. ಇನ್ಫ್ಯಾಕ್ಟ್ ದುರಂಧರ್ ನೋಡಾದ್ಮೇಲೆ ರಣವೀರ್ ಸಿಂಗ್ ವಾವ್ ಏನ್ ಸಕ್ಕದಾಗಿ ಮಾಡಿದ್ದಾರೆ ಅಂತ. ಓಕೆ, ಪಾರ್ಟ್ 2 ವೇಟ್ ಮಾಡ್ತಾ ಇದ್ದೀರಾ? ಓ ಡೆಫಿನೆಟ್ಲಿ ಎಸ್. ಟಾಕ್ಸಿಕ್ ಆಪೋಸಿಟ್ ಬರ್ತಾ ಇದೆ. ನಾವು ಫಸ್ಟ್ ಟಾಕ್ಸಿಕ್ ನೋಡ್ತೀವಿ, ಆಮೇಲೆ ದುರಂಧರ್ ನೋಡ್ತೀವಿ. ವಿ ಆರ್ ಆಲ್ವೇಸ್ ಸರ್ ಏನ್ ಅಚೀವ್ ಮಾಡಿರೋದು ಸರ್. ಇಟ್ ಇಸ್ ಅಫ್ ಕೋರ್ಸ್ ನನ್ಗಿನ್ನ ನೆನಪಿದೆ KGF ಸಿನಿಮಾ ನೋಡ್ಬೇಕಂದ್ರೆ ಜನ ಹೆಂಗ್ ಓಡಿದ್ದಾರೆ ಅಂತಂದ್ರೆ ಲಿಫ್ಟ್ ಪ್ರೆಸ್ ಮಾಡಿ ಅದು ಬರೋರ್ಗುನು ಕಾದಿಲ್ಲ, ಅಲ್ಲಿ ಎಲ್ಲಿ ಮಿಸ್ ಆಗೋಗುತ್ತೆ ಅಂತ. ವಿ ವಿಲ್ ಲೈಕ್ 2 minutes 3 minutes ಲೇಟ್ ಹಂಗ್ ಓಡೋಗಿ ಸಿನಿಮಾ ನೋಡೋದು KGF. ಸೊ ಅಫ್ ಕೋರ್ಸ್ ವಿ ಆರ್ ವೇಟಿಂಗ್ ಫಾರ್ ಟಾಕ್ಸಿಕ್ ಅಂಡ್ ದುರಂಧರ್ ಇಸ್ ನೆಕ್ಸ್ಟ್, ಟಾಕ್ಸಿಕ್ ಫಸ್ಟ್. ಓಕೆ, ಎಸ್. ಅಂಡ್ ಹಯಗ್ರೀವ ನೋಡಿದಾದ ನಂತರ ಜನರಿಗೆ ನೀವು ಯಾವ ರೀತಿಯಾಗಿ ಕನೆಕ್ಟ್ ಆಗ್ಬೋದು? ಯಾವ ರೀತಿ ಕನೆಕ್ಟ್ ಆಗ್ಬೋದು? ಐ ಮೀನ್ ಒಂದು ಏನ್ ಹೇಳ್ತಾರೆ, ಶಿ ಇಸ್ ಅ ಡಾಕ್ಟರ್, ಒಂದು ಕ್ಯೂಟ್ ಪಾತ್ರ ಅಂತ ಹೇಳ್ಬೋದು, ಕನೆಕ್ಟ್ ಆಗುವಂತ ಪಾತ್ರನೇ. ಸೊ ಎಷ್ಟು ಕನೆಕ್ಟ್ ಆಗ್ತಾರೆ ಡೆಫಿನೆಟ್ಲಿ ನಾನು ಸಿನಿಮಾ ನೋಡಿದ್ಮೇಲೆ ಜನರು ಹೇಳ್ಬೇಕು. ಸೊ ನಾನು ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ ಎಷ್ಟು ಇಷ್ಟ ಆಗ್ಬೋದು ಅಂತ. ನಿಮಗೆ ಎಲ್ಲೋ ಒಂದು ಕಡೆ ಎಲ್ಲ ಮೂವೀಸ್ ಗಳಲ್ಲಿ ಸಾಂಗ್ಸ್ ತುಂಬಾನೇ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಮಳೆಯೇ ವಾಸ್ ಬ್ಯೂಟಿಫುಲ್ ಹಿಟ್, ಬೆಂಗಲ್ ಬಂಗಾರಿ ಬ್ಯೂಟಿಫುಲ್ ಹಿಟ್, ಅಂಡ್ ಈ ಮೂವಿನಲ್ಲೂ ಸಾಂಗ್. ಸೊ ಸಾಂಗ್ಸ್ ಒಂಥರ ಕಾಂಪ್ಲಿಮೆಂಟ್ ಮಾಡ್ತಾ ಇದೆಯಾ ಸಂಜನಾ ಅಂದವ್ರಿಗೆ? ಡೆಫಿನೆಟ್ಲಿ ಎಸ್. ಒಂಥರ ಇಟ್ಸ್
ಸಿಕ್ಕಾಪಟ್ಟೆ ಅಂತ ಹೇಳ್ಬೋದು. ಐ ಬೀನ್ ಫಾರ್ ಎವರ್ ಗ್ರೇಟ್ಫುಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ಎಸ್ಪೆಷಲಿ ಚರಣ್ ಸರ್ಗೆ. ನನ್ನ ಹಿಟ್ಸ್ ಎಲ್ಲ ಕೊಟ್ಟಿರೋದೇ ಚರಣ್ ಸರ್. ಹೌದು. ಸೊ ನನಗೆ ಒಂಥರ ಯಾವಾಗಲೂ ಆಭಾರಿಯಾಗಿರ್ತೀನಿ ನಾನು ಅವ್ರಿಗೆ. ಸೊ ಅಫ್ಕೋರ್ಸ್ ಎಸ್, ಸಿನಿಮಾಗೆ ಆಡಿಯನ್ಸ್ನ ಪುಲ್ ಮಾಡೋಕ್ಕೆ ಎಷ್ಟು ಹೆಲ್ಪ್ ಮಾಡಿದೆ, ನನಗೆ ರೀಚ್ ಕೊಡೋಕ್ಕೂ ಸಾಂಗ್ಸ್ ಅಷ್ಟೇ ಹೆಲ್ಪ್ ಮಾಡಿದೆ. ಸೊ ಡೆಫಿನೆಟ್ಲಿ ಸಾಂಗ್ಸ್ ಪ್ಲೇ ಅ ವೆರಿ ಬಿಗ್ ರೋಲ್ ಇನ್ ಮೈ ಕರಿಯರ್. ಚೂಸ್ ಬಿಟ್ವೀನ್ ದೀಸ್ ಬೋತ್, ಮಳೆನ ಬ್ಯಾಂಗಲ್ ಬಂಗಾರಿನ? ಚಾನ್ಸೇ ಇಲ್ಲ. ನೋ, ಬೋತ್, ಎನಿ ಡೇ ಬೋತ್. ಸಂದಿಗ್ಧ ಪರಿಸ್ಥಿತಿಗೆ ತಂದಿಟ್ಟಿದ್ದೀವಿ ಅಂತ ಹೇಳಿದ್ರೆ ಇರ್ಲಿ ಹೇಳಿ. ನೋ, ಮನ್ಸಲ್ಲಿನೇ ಆನ್ಸರ್ ಇಲ್ಲ. ಇಟ್ ಇಸ್ ಬೋತ್. ಓಕೆ. ಸೊ ಎಸ್. ಅಂಡ್ ಮುಂಬರುವಂತ ದಿನಗಳಲ್ಲಿ ಯಾವ ಪಾತ್ರಗಳಲ್ಲಿ ನಾವು ನಿಮ್ಮನ್ನ ನೋಡ್ಬೋದು? ಯಾವ ಪಾತ್ರದಲ್ಲಿ ನೋಡಬಹುದು ಅಂದ್ರೆ, ಇವಾಗ ಬೇಲ್ ಸಿನಿಮಾ ರೆಡಿ ಇದೆ. ಐ ಮೀನ್ ಆಲ್ಮೋಸ್ಟ್ ರೆಡಿ ಇದೆ. ಓಕೆ. ಐ ಪ್ಲೇ ಕಂಪ್ಲೀಟ್ ಕಾಲೇಜ್ ಗರ್ಲ್, ಕಾಲೇಜ್ ಹುಡುಗಿ ಪ್ಲೇ ಮಾಡ್ತೀನಿ. ಅಂಡ್ ಮುಧೋಳ್ ರೆಡಿ ಇದೆ. ಮುಧೋಳ್ ಏನ್ ಪಾತ್ರ ಅಂತ ರಿವೀಲ್ ಮಾಡ್ಬೋದೋ ಏನೋ ಗೊತ್ತಿಲ್ಲ. ಸೊ ಇರ್ಲಿ ಹೇಳಿ, ಏನೇನು ಹೇಳಿಲ್ಲ ಏನಿಲ್ಲ ಅವ್ರು ಡೈರೆಕ್ಟ್. ಸೊ 2 ರೆಡಿ ಇದೆ. ಅದಾದ್ಮೇಲೆ ಇನ್ನ ಅನೌನ್ಸ್ ಆಗಿಲ್ಲ. ಸೊ ಒಟ್ನಲ್ಲಿ ಏನ್ ಪಾತ್ರ ಮಾಡಿದ್ರು ನನ್ನ ಬೆಸ್ಟ್ ಕೊಟ್ಟು ಎಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಐ ವಿಲ್ ಆಲ್ವೇಸ್ ವರ್ಕ್ ರಿಲಿ ರಿಲಿ ಹಾರ್ಡ್. ಓಕೆ, ನೈಸ್. ಅಂಡ್ ಈ ಒಂದು ಮೂವಿನಲ್ಲೂ ನಿಮ್ಮ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಸೊ 27ನೇ ತಾರೀಕಿಗೆ ಆಲ್ ದ ಬೆಸ್ಟ್. ಅಂಡ್ ಸೊ ಎಲ್ಲರೂ ಕೂಡ ಚಿತ್ರನ, ಹಯಗ್ರೀವ ಚಿತ್ರನ ಬಂದು ಥಿಯೇಟರ್ಲೇ ನೋಡಿ. ಅಂಡ್ ಸಂಜನಾ ಆನಂದ್ ಅವರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಲವ್ ಕೊಡ್ತಾರೆ, ಇನ್ನು ಸಿಂಗಲ್ ಆಗಿದ್ದಾರೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಎಸ್.